ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಬ್ರಹ್ಮಾಮುರಾರಿ ತ್ರಿಪುರಾಂತಕಾರಿ ಭಾನುಶಶಿ ಭೂಮಿಸುತೋಪುರಶ್ಚ ಗುರುಶ್ಚ ಶುಕ್ರ ಶನಿರಾಹ ಕೇತವಃ ಕುರ್ವಂತ ಸರ್ವೇ ಮಮ ಸುಪ್ರಭಾತಂ. ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕ ಚಾನಲ್ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾಗಿರುವಂತಹ ಸ್ವಾಗತ. ಮೇ 2026 ಕುಂಭರಾಶಿಯ ಫಲಾಫಲವನ್ನು ನೋಡುವುದಾದರೆ, ಕುಂಭರಾಶಿಯವರಿಗೆ ಕುಂಭರಾಹುವು ಒಳ್ಳೆ ಯೋಗಕಾರಕ ಆಗುವನು. ಹಾಗೂ ಈ ರಾಶಿಯರು ಸರ್ಪಕ್ಷೇತ್ರಕ್ಕೆ ಹೋಗಿ, ಅಂದರೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಈ ಸ್ಥಳಕ್ಕೆ ಹೋಗಿ ಆಶ್ಲೇಷ ಬಲಿಪೂಜೆ, ಸರ್ಪ ಸಂಸ್ಕಾರ, ಆಶ್ಲೇಷ ಸರ್ಪಶಾಂತಿ ಇತ್ಯಾದಿಗಳು ಮಾಡುವುದರಿಂದ ಸರ್ಪಹತ್ಯಾ ದೋಷಗಳು, ಅಂದರೆ ಯಾವುದೇ ರೀತಿಯಲ್ಲಿ ಸರ್ಪದೋಷಗಳು ಇದ್ದಲ್ಲಿ, ನಾಗದೋಷಗಳಿದ್ದಲ್ಲಿ ಎಲ್ಲವೂ ಪರಿಹಾರವಾಗುವಂಥದ್ದು. ಕರ್ಮಸ್ಥಾನಕ್ಕೆ 2ನೇ ಸ್ಥಾನದಲ್ಲಿ ಶನಿಯು ಕುಜರು ಇರುವುದರಿಂದ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ಮಾಡುವವರಿಗೆ ಅಪಾರವಾಗಿರುವಂಥ ಲಾಭವು ಬರುವುದು. ಯಾಕೆಂದರೆ ಕಬ್ಬಿಣ ಅನ್ನುವಂಥ ಧಾತು ಶನಿಯ, ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ಶನಿ ಈ ಧಾತು ಆದುದರಿಂದ ಕಟ್ಟಡಕ್ಕೆ ಸಂಬಂಧಪಟ್ಟಂತಹ ಕೆಲಸ, ಮನೆ ಇತ್ಯಾದಿಗಳನ್ನು ಕಟ್ಟಿಸುವವರಿಗೆ ಒಳ್ಳೆಯ ಲಾಭದಾಯಕವಾಗುವುದು. ಸಾಡೆ ಸಾತಿಯಿಂದ ಮುಕ್ತರಾಗುವ ಸಂದರ್ಭ ಈ ವರ್ಷ ನಿಮಗಿದೆ. ನೀವು ಕಳೆದುಕೊಂಡ ಎಲ್ಲ ಧನಗಳು, ಮಾನಗಳು, ಗೌರವಗಳು 10 ಪಟ್ಟಾಗಿ, 10ರದ್ದು 100 ಪಟ್ಟಾಗಿ ನಿಮಗೆ ಪ್ರಾಪ್ತಿಯಾಗಿ ಸಮಾಜದಲ್ಲಿ ಒಳ್ಳೆ ಗೌರವದಿಂದ ಜೀವನ ಮಾಡುವಂತಹ ಯೋಗ ಈ ನಿಮ್ಮ ಮೇ ತಿಂಗಳಿನಲ್ಲಿ ಪ್ರಾಪ್ತಿಯಾಗ್ತದೆ. ನೀವು ಏನು ಮಾಡಬೇಕು ಹೇಳಿದ್ರೆ, ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಕರಿ ಎಳ್ಳಿನ ಲಾಡು, ಅಂದರೆ ಕರಿ ಎಳ್ಳು, ಬೆಲ್ಲ, ತುಪ್ಪ ಮಿಶ್ರಣ ಮಾಡಿರುವಂತಹ ಈ ಲಾಡನ್ನು ಶನಿದೇವರಿಗೆ ಶನಿವಾರ ಸಂಜೆ ಧನ್ಯತಾ ಮನೋಭಾವನೆಯಿಂದ ಸಮರ್ಪಣೆ ಮಾಡಿ, ನೈವೇದ್ಯ ಮಾಡಿ ಎಲ್ಲರಿಗೆ ಹಂಚುವುದರಿಂದ ನಿಮ್ಮ ಈ 7.5 ಸಾಡೆ ಸಾತಿ ಶನಿಯಲ್ಲಿ ಬಂದಿದ್ದಂತಹ ಎಲ್ಲ ದೋಷಗಳಿಂದ ನೀವು ಮುಕ್ತರಾಗುತ್ತೀರಿ. ಆ ಶನಿ ಮಹಾರಾಜನು ನಿಮಗೆ ಸಕಲ ಐಶ್ವರ್ಯಗಳನ್ನು ಕೊಡುವುದು ಅಲ್ಲದೆ, ನಿಮ್ಮ ಜೀವನದಲ್ಲಿ ನೀವು ಏನು ಕಳ್ಕೊಂಡಿದ್ದೀರೋ ಅದಕ್ಕಿಂತ 1000 ಪಟ್ಟು ನಿಮಗೆ ಕೊಡುವಂಥವನಾಗಿ ನಿಮಗೆ ಆಶೀರ್ವಾದವನ್ನು ಮಾಡುತ್ತಾನೆ. ತೃತೀಯಾಧಿಪತಿಯಾಗಿರುವಂತಹ ರವಿ ಬುಧ ಇವರುಗಳಿಂದ ತಂದೆ ಮಕ್ಕಳಲ್ಲಿ ಮಾತಿಗೆ ಮಾತು ಸ್ವಲ್ಪ ಮಟ್ಟಿಗೆ ಬೆಳೆದು ಸ್ವಲ್ಪ ವೈಮನಸ್ಯ ಬರುವಂತಹದ್ದು. ಆದರೂ ಹಿರಿಯವರಿಗೆ ಕೊಡುವಂತಹ ಗೌರವದಿಂದ ಇದೆಲ್ಲವೂ ಪರಿಹಾರವಾಗುವುದು. ಯಾಕೆಂದ್ರೆ ಹಿರಿಯವರಿಗೆ ಕೊಡುವಂತಹ ಗೌರವವನ್ನು ನಾವು ಕೊಡಬೇಕು. ಯಾಕಂದ್ರೆ ನಮಗೆ ಸಮಾಜದಲ್ಲಿ ನಮ್ಮ ಗುರು ಹಿರಿಯವರು ಹೇಳಿಕೊಟ್ಟದ್ದು ಅಂದರೆ ಮಾತೃದೇವೋಭವ, ಪಿತೃದೇವೋಭವ. ನಾವು ತಂದೆ ತಾಯಿಗಳಿಗೆ ಗೌರವ ಭಾವನೆಯನ್ನು ಕೊಡುವುದರಿಂದ ಎಲ್ಲ ದೇವರುಗಳು ತೃಪ್ತಿಯಾಗಿ ನಮಗೆ ಆಶೀರ್ವಾದ ಮಾಡುತ್ತಾರೆ. ಆದ್ದರಿಂದ ಯಾವುದೇ ರೀತಿಯಲ್ಲಿ ವೈಮನಸ್ಯ ಮಾತುಗಳು ಬೆಳೆದು ಬಂದಲ್ಲಿ ಆದಷ್ಟು ನೀವು ಅದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಬುಧನ ಬುದ್ಧಿವಂತಿಕೆಯಿಂದ ಹಿರಿಯವರ ಪ್ರೀತಿಗೆ ನೀವು ಪಾತ್ರರಾಗುವಿರಿ. ಹಾಗೂ ಪಿತ್ರಾರ್ಜಿತ ಆಸ್ತಿ ಹಾಗೂ ಅವರ ಆಶೀರ್ವಾದ ನಿಮಗೆ ದೊರೆಯುವಂತಹದ್ದು. ಚತುರ್ಥಾಧಿಪತಿಯಾದಂತಹ ಶುಕ್ರನು ವಿಶೇಷ ಧನವ್ಯತ್ಯಯ ಮಾಡಿಸಿದನು. ಆ ಧನವು ನಿಮಗೆ ವೃದ್ಧಿಯಾಗಿಸಿ ಕೊಡುವುದು. ಸ್ವಲ್ಪ ಮಟ್ಟಿಗೆ ನಿಮಗೆ ಧನವ್ಯತ್ಯಯ ಅಂದರೆ ಖರ್ಚುಗಳಾಗುವಂತಹದ್ದು. ಆ ಖರ್ಚುಗಳಾದರೂ ಕೂಡ ನಿಮ್ಮ ಒಳ್ಳೆಯದಕ್ಕೆ, ಅಂದರೆ ನೀವು ಯಾವುದೇ ರೀತಿಯಲ್ಲಿ ಒಂದು ಬ್ಯಾಂಕ್ಗೆ ಹಾಕಬಹುದು ಅಥವಾ ಶೇರ್ಸ್ನಲ್ಲಿ ಆ ಧನವನ್ನು ತೊಡಗಿಸಬಹುದು. ಆದರೆ ಅದಕ್ಕಿಂತ 10 ಪಟ್ಟು ಲಾಭವನ್ನು ಆ ಶುಕ್ರನು ನಿಮಗೆ ವೃದ್ಧಿಯಾಗಿ ನಿಮಗೆ ಕೊಡುವಂತಹ ಯೋಗ ಈ ತಿಂಗಳಲ್ಲಿದೆ. ವಾತಪಿತ್ತ ಕಫ ಸಮತೋಲನ ಇಟ್ಟುಕೊಂಡ್ರೆ ಒಳ್ಳೆಯದು. ಯಾಕೆಂದ್ರೆ ವಾತಪಿತ್ತ ಕಫ ಇದು ಈ ಮೇ ತಿಂಗಳಿನಲ್ಲಿ ವಿಶೇಷವಾಗಿರುವಂತಹ ಈ ಸೆಕೆಯಿಂದ ಸ್ವಲ್ಪ ಏರಿಳಿತವಾಗಿರುವುದರಿಂದ ಇದರಿಂದ ನಾವು ನಮ್ಮ ಶರೀರದಲ್ಲಿ ರೋಗಗಳ ಉತ್ಪಾದನೆ ಆಗುವಂಥದ್ದು. ಇದರಿಂದ ಯೋಗ, ಧ್ಯಾನ, ಪ್ರಾಣಾಯಾಮ ಇದು ಮಾಡಿದರೆ ಆರೋಗ್ಯ ವೃದ್ಧಿ ಹಾಗೂ ಇದು ಒಳ್ಳೆಯ ಮನೆಮದ್ದಾಗಿ ನಿಮಗೆ ಪರಿಣಮಿಸುತ್ತದೆ. ಪಂಚಮದಲ್ಲಿ ಗುರು, ಇದು ಗುರುವಿನ ಬಲವನ್ನು ತೋರಿಸುತ್ತದೆ. ಪಂಚಮದಲ್ಲಿ ಗುರು ಇರುವುದರಿಂದ ಗುರುವಿನ ವಿಶೇಷವಾಗಿರುವಂತಹ ಗುರುಬಲ, ದೈವಬಲ ಇತ್ಯಾದಿಗಳು ನಿಮಗೆ ಪ್ರಾಪ್ತಿಯಾಗಿ ಸಂತೋಷದ ಸಮಯವನ್ನು ನಿಮಗೆ ಪರಮಾತ್ಮನು ಕೊಡುತ್ತಾನೆ. ಉನ್ನತ ವ್ಯಾಸಂಗ ಮಾಡುವಂಥವರಿಗೆ ಈ ತಿಂಗಳು ಆಲೋಚನೆ ಮಾಡುವಂಥದ್ದು ಒಳ್ಳೆಯದು. ಯಾಕೆಂದ್ರೆ ಉನ್ನತ ವ್ಯಾಸಂಗಕ್ಕೆ ಗುರು ಅನುಕೂಲ. ಯಾಕೆಂದ್ರೆ ಗುರುವಿನ ಅನುಗ್ರಹವಿದ್ದರೆ ಗುರುವು ಜ್ಞಾನಕಾರಕ. ಆದ್ದರಿಂದ ನಿಮಗೆ ಉನ್ನತ ವ್ಯಾಸಂಗ ಮಾಡುವವರಿಗೆ ಒಳ್ಳೆಯ ಸಮಯ ಆಗಿರುತ್ತದೆ.
ಸಪ್ತಮದಲ್ಲಿ ಕೇತು ನಿಮ್ಮ ಮನಸ್ಸನ್ನು ಚಂಚಲಗೊಳಿಸಿ ದಾಂಪತ್ಯದಲ್ಲಿ ತೊಂದರೆ ಉಂಟು ಮಾಡಬಹುದು. ಯಾಕೆಂದ್ರೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಬರುವಂತಹದ್ದು. ಸಮಯ ಪ್ರಜ್ಞೆ ಹಾಗೂ ಬುದ್ಧಿವಂತಿಕೆಯಿಂದ ಆ ಚಂಚಲತೆಯನ್ನು ನೀವು ದೂರಗೊಳಿಸಬಹುದು. ಪ್ರತಿಯೊಂದಕ್ಕೆ ಒಂದೊಂದು ಪರಿಹಾರ ಇದೆ. ನೀವು ಆ ಥರ ಬಿರುಕು ಬಂದಾಗ ಸಮಯ ಸಂದರ್ಭ ನೋಡಿ ಕುಳಿತುಕೊಂಡು ಮಾತಾಡಿದರೆ ಅದಕ್ಕೆಲ್ಲ ಪರಿಹಾರಗಳು ಸಿಗುತ್ತದೆ. ಪ್ರತಿ ಸೋಮವಾರ ಬೆಳಿಗ್ಗೆ ಶಿವನಿಗೆ ಪಂಚಾಮೃತ ಅಭಿಷೇಕ, ಎಳನೀರಿನ ಅಭಿಷೇಕ, ಓಂ ನಮಃ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು 108 ಸಲ ಜಪ ಮಾಡಿ ಆ ಶಿವನ ಆರಾಧನೆ ಮಾಡಿ ಪ್ರದಕ್ಷಿಣೆ ಬರುವುದರಿಂದ ಈ ಕುಂಭರಾಶಿಯವರಿಗೆ ಯಾವುದೇ ರೀತಿಯಲ್ಲಿ ಮೇ ತಿಂಗಳಿನಲ್ಲಿ ಬರುವಂತಹ ಎಲ್ಲ ದೋಷಗಳು ನಿವಾರಣೆಯಾಗಿ ಪರಮಾತ್ಮನ ಆಶೀರ್ವಾದವು ನಿಮಗೆ ಲಭಿಸುತ್ತದೆ ಹೇಳಿ ಈ ಕುಂಭರಾಶಿಯ ಫಲಾಫಲವನ್ನು ಇಲ್ಲಿ ನಾನು ಸಮರ್ಪಿಸುತ್ತೇನೆ. ಧನ್ಯವಾದಗಳು.